ಅದಕ್ಕೆ ಬ್ಲಾಗ್ ಓಪನ್ ಮಾಡಿದ್ದೀನಿ. ಕರೆಕ್ಟ್. ಬ್ಲಾಗರ್ಸ್ ಎಲ್ಲ 10th ಕೆಳಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ ಡೇ 8. ಏನಂತ ಗೊತ್ತಿದೆ ನಿಮ್ಗೆ? ನಡೀರಿ ಹೋಗಲ್ಲ. ಮಾತಾಡೋದ? ಅಂಕಲ್ ಏನ್ ಮಾಡ್ತಿದ್ದೀರಾ? ಬಿಸ್ನೆಸ್ ಮ್ಯಾನ್. ಅಂಕಲ್ ಇಲ್ಲೇನ್ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ನಮ್ ಮುಂದೆ ಯೋಗ ಟೀಚರು. ಯೋಗ ಟೀಚರ್ ಏನಿಲ್ಲ, ಡಿಫ್ರೆಂಟ್ ಟೈಪ್ ಆಫ್ ಎಕ್ಸರ್ಸೈಸ್ ಅಷ್ಟೇ. ಒಂದೆರಡು ಮಾಡಿ ತೋರಿಸ್ತೀರಾ? ಅದು ನಮ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇವತ್ತು ಅಟೆಂಡ್ ಮಾಡಿ. ಇಲ್ಲ 7ರಿಂದ 7:30 ಏನೇನ್ ವಿಡಿಯೋ ತಗೊಳ್ತೀರಾ ತಗೊಳ್ಳಿ. ಅಂಕಲ್ ಏನ್ ಮಾಡ್ತಿದ್ದೀರಾ ಅಂಕಲ್? ಎಕ್ಸರ್ಸೈಸ್ ಟು ಕೀಪ್ ಫಿಟ್ ಅಂಡ್ ಹೆಲ್ತಿ. ಹೌದಾ ಅಂಕಲ್? ನಾನ್ ಹೆಂಗ್ ಕಾಣ್ತಿದ್ದೀನಿ? ಪರವಾಗಿಲ್ಲ ಅಂಕಲ್ ಪರವಾಗಿಲ್ಲ. ಮಸಲ್ಸ್ ಬೋನ್ಸ್ ಕಾಣ್ತಾ ಇಲ್ವಲ್ಲ? ಕಾಣ್ತಾ ಇದ್ದ ಅಂಕಲ್? ಕಾಣ್ತಾ ಇಲ್ಲ ನಿಮ್ದು. ಕಾಣ್ತಾ ಇಲ್ವ ಅಂಕಲ್? ಇಲ್ಲಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಅವ್ರ ಲೀಡರ್ಶಿಪ್ ನಡೀತಾ ಇದೆ. ಎಲ್ಲರ ಕೆಲಸ ಇಂಪ್ರೂವ್ಮೆಂಟ್ ಇದೆ, ಆಕ್ಟಿವಿಟಿ ಇದೆ, ಸೋಷಿಯಲ್ ಗ್ಯಾದರಿಂಗ್ ಇದೆ, ಬೇಕಾಗಿರೋದು ಬೇರೆ ಮಾತುಕತೆ ಲೈವ್ಲಿ ಆಗಿರುತ್ತೆ. ಓಕೆ ಅಂಕಲ್, ಜಾಯ್ನ್ ಆಗ್ತೀನಿ. ಪ್ಲೀಸ್ ಅಟೆಂಡ್ ಮಾಡಿ. ಕಾಲ್ ಎತ್ಸ್ತಾ ಇಲ್ಲ ಇವತ್ತು ಯಾರ್ದಂಗ್ ಒಂದೇ. ಇದು ಅರ್ಧ ಗಂಟೆ ನಡೆಯುತ್ತಂತೆ ಎಕ್ಸರ್ಸೈಸ್. ಈಗಾಗಲೇ ಒಂದು 4-5 ಎಕ್ಸರ್ಸೈಸ್ ಮುಗಿದಿದೆ. ಡೈಲಿ ಬರ್ತಾರೆ. ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸು. ಆವಾಗ ಪಾರ್ಕಿಗೆ ಏನಕ್ಕೆ ಬರ್ಬೇಕಂತಂದ್ರೆ, ಈ ತರ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂತ ಚೆನ್ನಾಗಿ ಬೆಳೆಸ್ಕೊಂತ ಸಂಬಂಧನ ಮಾಡಿದ್ರೆ ನಿಮಗೂ ಚೆನ್ನಾಗಿ ಲೈಫಲ್ಲಿ ಗ್ರೋತ್ ಸಿಗ್ಬೋದು. ಯಾಕಂದ್ರೆ ದೊಡ್ಡವ್ರ ಹತ್ರ ಕೇಳಿ ಪಡೆಯೋದು ಜಾಸ್ತಿ ಇರುತ್ತೆ ನಮಗೆ. ನೋಡಿ, ಇವರೇ ಗೈಡ್ ಅನ್ನೋಕ್ಕಿಂತ ಹೆಡ್ ಈ ಟೀಮ್ಗೆ. ಗಾಯ್ಸ್, ಎಲ್ರ ಗ್ಯಾಂಗ್ ಅಲ್ಲಿ ಒಬ್ರು ಇರ್ತಾರಲ್ಲ ಲೇಟ್ ಆಗಿ ಬರೋರು. ಈ ಗ್ಯಾಂಗ್ ಅಲ್ಲಿ ಇವರೇ ಲೇಟ್ ಆಗಿ ಬರೋದು. ಲೇಟ್ ಆಗಿ ಬಂದ್ರು ಬಂದೇ ಬರ್ತೀವಿ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಏನ್ ಹೇಳ್ತೀರಾ ಅಂಕಲ್? ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀರಾ? ಲೇಟೆಸ್ಟ್ ಆಗಿರ್ತೀವಿ, ಖಂಡಿತ ಬರ್ತೀವಿ. ಖಂಡಿತ ಬರ್ತಾರೆ, ಹಂಗೆ ಮಿಸ್ ಮಾಡಲ್ಲ. ಏನ್ ಸಿಗುತ್ತೆ ಸರ್ ಇಲ್ಲಿ ಬಂದ್ರೆ? ಇಲ್ಲ, ಒಳ್ಳೆ ಆರೋಗ್ಯ ಸಿಗುತ್ತೆ, ಒಳ್ಳೆ ನಗು ಸಿಗುತ್ತೆ, ಫ್ರೆಶ್ ಆಗುತ್ತೆ ಮೈಂಡ್ ಎಲ್ಲ, ಒಂಥರ ಎನರ್ಜಿ ಬರುತ್ತೆ. ಅವಾಗ ವೆರೈಟೀಸ್ ಆಫ್ ತಿಂಡಿಗಳು ಸಿಗ್ತಾ ಇರುತ್ತೆ. ಆಮೇಲೆ ಪಾರ್ಟಿಗಳಿಗೆ ಹೋಗ್ತಾ ಇರ್ತೀವಿ. ಎಲ್ಲ ಒಂಥರ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ, ಯೋಗ ಇದೆ, ಆರೋಗ್ಯ ಇದೆ, ಎಲ್ಲ ಇದೆ. ಬಂದ್ರೆ ಇದು ಮೈಂಡ್ ರಿಫ್ರೆಶ್ ಆಗುತ್ತೆ. ಲೇಡೀಸ್ ಬರ್ತಾ ಇದ್ರು, 3-4 ಜನ, ಅವ್ರು ಬಂದಿಲ್ಲ ಅಷ್ಟೇ ಇವತ್ತು. ನೀವು ಲೇಟ್ ಆಗಿ ಬಂದ್ರಲ್ಲ ಅಂಕಲ್, ಅದಕ್ಕೆ ಅವ್ರು ಹೋಗ್ಬಿಟ್ರು. ಓಕೆ ಓಕೆ. ನೀವು ಬೇಗ ಬಂದಿದ್ರೆ ಇರ್ತಿದ್ರು. ಇಲ್ಲ ಅಂಕಲ್, ನಿಮ್ದು ಹೇರ್ ರಾಸೆ ಏನು, ಕೂದಲು ರಾಸೆ ಏನು ಈ ತರ ಬಿಟ್ಟಿದ್ದೀರಲ್ಲ? This is always to look young. ಹೆಂಗ್ ಕಾಣೋಕೆ ಹೆಂಗ ಕಾಣೋದಕ್ಕೋಸ್ಕರನೇ ಈ ತರ ಬಿಡ್ತಾ ಇದ್ವಿ. ತೆಗ್ದಾಕ್ತಾ ಇದ್ವಿ ಕೂದ್ಲು ಪೂರ್ತಿ ಆರಾಮಾಗಿ. ಇಲ್ಲ ತೆಗ್ದಾಕ್ತಾ ಇದ್ವಿ. ನಿಜ ಹೇಳಿ ಅಂಕಲ್, ನಿಜವಾಗ್ಲು ನೋಡ್ತಿದ್ರಿ ಎಲ್ಲ ಉದುರೋದಾಗಿದೆ. ಶೂರ್ ಆಗಿ ಹೇರ್ ಕಟಿಂಗ್ ಸಲೂನ್ ಅಲ್ಲಿ ಅವ್ನು ನನಗೆ ಸರ್ ಹುಡುಕಿ ಬಣ್ಣ ಹಚ್ಚಬೇಕು ಅಂತ ತೆಗ್ದಾಕಪ್ಪ ಅಂತ. ಅಂಕಲ್, ಕಟಿಂಗ್ ಏನು ಅಂದ್ರೆ ಕಟಿಂಗ್ ಮಾಡಕ್ ಕೂದಲು ಇರ್ಬೇಕಲ್ಲ? ಕಟಿಂಗ್ ಅಲ್ಲ, ಹೇರ್ ಕಟಿಂಗ್ ಅವ್ನು ಹುಡುಕ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ತೆಗಿಸ್ಬಿಡ್ತಾ ಇದ್ವಿ. ಫೋನಲ್ಲಿ ಝೂಮ್ ಆಗಿ ಕಟಿಂಗ್ ಮಾಡ್ತಾರೆ. ಶೂರ್ ಪೂರ್ತಿ ತೆಗಿಸ್ಬಿಡ್ತಾ ಇದ್ದಾರೆ. ಅದಕ್ಕೆ ವಾರಕ್ಕೆ 3 ಸತಿ ಆರಾಮಾಗಿ ಕುತ್ಕೊಂಡು ನಿದ್ದೆ ಮಾಡಿದ್ರೆ ಕ್ಲೀನ್ ಆಗಿ ಶೇವ್ ಮಾಡಿ ಕಳಿಸ್ತಾರೆ. ಕ್ಲೀನ್. ಇದು ಟ್ಯಾಪಿಂಗ್, ಅದಕ್ಕೆ ಕೂದಲು ಚೆನ್ನಾಗಿ ಬೆಳಿಲಿ ಅಂತ ಬರ್ತಾ ಇದ್ವಿ. ಥ್ಯಾಂಕ್ ಯು. ಏನೇನೋ ಮುಟ್ಟಕ್ ಹೋಗ್ಬೇಡ. ತಲೆ ಮಾತ್ರ
ಸರಿ ಅಂಕಲ್. ಶಂಕರಪ್ಪ ಅಂತ ನಾನು. ಶಂಕರಪ್ಪ. ಶಂಕರಪ್ಪ ಅಂತ. ನಾನು ಆರ್ಮಿ ರಿಟೈರ್ಡ್. Relax and take notes while I take totes of the marijuana smoke. Oh, you wanna choke? Gun smoke, gun smoke. Biggie smokes the mayor, the rap slayer, the hooker layer. Motherfucker, say your prayers. ಗಾಯ್ಸ್ ನಮ್ಮ ಪ್ರಿನ್ಸಿಪಾಲ್ ರೀ ಇವರು. ಇಲ್ಲ ಈ ಇನ್ಸ್ಟಿಟ್ಯೂಟ್ ಇವರೇ ಪ್ರಿನ್ಸಿಪಾಲ್. ಇನ್ಸ್ಟಿಟ್ಯೂಟ್ ಅಲ್ಲಪ್ಪ, ಗ್ರೂಪ್ ಗ್ರೂಪ್ ಆಫ್ ಫ್ರೆಂಡ್ಸ್. ಕ್ಲಾಪ್ ಯೋಗ ಅಂತ ಅಂತಾರಲ್ಲ ವಿಡಿಯೋಲಿ, ಅದಲ್ಲ. ಅವೆಲ್ಲ ಮಾಡಲ್ವ ಅಂಕಲ್? ಯಾವ್ದು? ಅದನ್ನು ಮಾಡ್ತಾ ಇದ್ವಿ. ಮಕ್ಕಳ ಮನೆಯಲ್ಲೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಅದು ಸುಮ್ಮನೆ ಏನಕ್ಕೆ ಮಾಡ್ಲಿಲ್ಲ ಅಂಕಲ್? ಎದುರುಗಡೆ ಮನೆಯವರು ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಮಾಡಕ್ ಆಗಲ್ಲ ಅಂದ್ರು, ಅದಕ್ಕೆ ಬಿಟ್ಟಿದ್ದೆ. ಕಾಯಿಸಿ ವರ್ಕೌಟ್ ಬಂದ್ಬಿಟ್ಟು ನರ ಎಳೆ ವರ್ಕೌಟ್ ಅಂತೆ. ಶಬಾಷ್ 100 ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ಕೊಂಡಿದೆ ಶಬಾಷ್. ಅಂತಲ್ಲಿ ಒಂದು ಫ್ಯಾಮಿಲಿ ಇದೆ, 3 ಡಿಜಿಟ್ ಫ್ಯಾಮಿಲಿ ಇದೆ. ಈಗ ಆರಾಮ್ಸೆ ಧೈರ್ಯದಿಂದ ಮುನ್ನುಗ್ಗಷ್ಟೇ. ಒಂದು 3 ಡಿಜಿಟ್, ಹಳೆ 4 ಡಿಜಿಟ್, ಆಮೇಲೆ 5 6 7 5 6 7. ಇವ್ರಿಗೆ ಅಂಕಲ್ಸ್ ಇಂದ ನಾವು ತುಂಬಾ ಕಲಿಬೇಕು ಪಾರ್ಕಲ್ಲಿ. ಏನಕ್ಕಂದ್ರೆ ಅವ್ರು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಇವಾಗ ನಾವೇ ಆಗ್ಲಿ, ನಮ್ಗೆ ಆಗಲ್ಲ ಬೆಳಿಗ್ಗೆ ಹೇಳಕ್ಕೆ ಆಗಲ್ಲ 6 ಗಂಟೆಗೆ. ಇವಾಗ ನಾನು ಬ್ಲಾಗಿಂಗ್ ಮಾಡ್ತಿದ್ದೀನಿ ಅಂತ ಒಂಚೂರು ಬೇಗ ಹೇಳ್ತಿದ್ದೀನಿ, ಇದ್ ಮಾಡ್ತಿದ್ದೀನಿ. ಆಗೆಲ್ಲ ಆಗ್ತಿರ್ಲಿಲ್ಲ. ಆಗ ಒಂದು ಡಿಸಿಪ್ಲಿನ್ ಆಗಿರ್ಲಿಲ್ಲ. ಇರ್ತಿತ್ತು ಡಿಸಿಪ್ಲಿನ್ ಅನ್ನೋಕ್ಕಿಂತ, ಬಟ್ ಬೆಳಿಗ್ಗೆ ಹೇಳೋಂಥ ಡಿಸಿಪ್ಲಿನ್ ಇರ್ತಿಲ್ಲ. ನೋಡಿ ಇವು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಅಂತೆ, ಬೇರೆ ಇಂಜಿನಿಯರ್ಸು, ಎಲ್ಲ ಇಂಡಸ್ಟ್ರಿಯಲ್ ವರ್ಕರ್ಸು ತುಂಬಾ ಜನ ಇದ್ದಾರೆ. ಬಟ್ ಅವರು ಇದಕ್ಕೆ ಅಂತ ಸಪ್ರೇಟ್ ಆಗಿ ಟೈಮ್ ಕೊಟ್ಕೊಂಡು ಬರ್ತಾರೆ. ನಾವು ಇದೇ ತರ ಡಿಸಿಪ್ಲಿನ್ ಅಲ್ಲಿ ಇದ್ರೆ ಸಕ್ಸಸ್ ಆಗೇ ಆಗ್ತೀವಿ ಗೈಸ್. ನೀವಾದ್ರೂ ಆಗ್ತೀರಾ, ನಾನಾದ್ರೂ ಆಗ್ತೀನಿ, ಎಲ್ಲರೂ ಆಗ್ತೀವಿ, ಒಟ್ಟಿಗೆ ಆಗತ್ತ.